ಹಾಯ್ ಫ್ರೆಂಡ್ಸ್, ನೋಡಿ ಏನು ಮಾಡಾಕತ್ತೀನಿ. ನಂದು ತಾಳಿ ಪೋಣಿಸಿ ಭಾಳ ದಿನ ಆಗಿತ್ತು. ಹಂಗಾಗಿ ದಾರ ಎಲ್ಲ ಒಂಥರ ಸೌದಂಗೆ ಆಗಿತ್ತು. ಅದು ಹಂಗಾಗಿ ತಾಳಿ ಪೋಣಿಸ್ಬೇಕಂತ ಕುಂತೀನಿ. ಮನ್ಯಾಗ ಬೆಲ್ಲದ ಮಣಿ ಅದಾವಂತಂದು ಪೋಣಿಸಿದ್ರಾಯ್ತು ಅಂತಂದು ಇದನ್ನು ಪೋಣಿಸಾಕತ್ತೀನಿ. ಬಟ್ಟು ಮೊದಲು ಈ ಥರ ಪೋಣಿಸಿದ್ದೆ, ಇಲ್ಲಿ ಕಾಣಿಸ್ತಲ್ರಿ. ಮೊದಲು ಈ ಥರ ಪೋಣಿಸಿದ್ನೆ, ಯಾಕೋ ಈಗ ಬೇರೆ ಥರ ಪೋಣಿಸ್ಬೇಕು ಅನ್ಸಾಕತ್ತೈತಿ. ಹಂಗಾಗಿ ಹೆಂಗೂ ಮುತ್ತದಾವಲ್ಲ, ಬೆಲ್ಲದ ಮಣಿ ಅದಾವಲ್ಲ ಅಂತಂದು ಪೋಣ್ಸಕ ರೆಡಿ ಮಾಡಿದ್ನೆ. ಬಟ್ಟು ಬೆಲ್ಲದ ಮಣಿನೇ ಇಲ್ರಿ, ಸ್ವಲ್ಪ ಅದಾವ. ಹಂಗಾಗಿ ಸಣ್ಣ ಅದಾವ, ಈ ಥರ ಕಾಣಿಸ್ತಾವಲ್ಲ, ಈ ಥರ ಸಣ್ಣ ಅದಾವ. ಆ ಥರ ಕರಿಮಣಿನೂ ಸಣ್ಣ ಅದಾವ, ಅವನು ಸಣ್ಣ ಅದಾವ. ಬಟ್ಟು ಇವು ಬಂಗಾರಕೊಂಡು ಸ್ವಲ್ಪ ದೊಡ್ಡ ಹಾಕವ. ಕರಿಮಣಿಗೆ ಇವಕ್ಕೆ ಸ್ವಲ್ಪ ದೊಡ್ಡ ಹಾಕವ. ಹಂಗಾಗಿ ಸ್ವಲ್ಪ ದೊಡ್ಡ ಹಾಕಿದ್ರೆ ಚಂದ ಕಾಣುತ್ತಾವ. ಅದಕ್ಕೆ ಮ್ಯಾಚ್ ಆದ್ರೆ ಚಂದ ಅನ್ನಿಸ್ತಾವ. ಪೂರ ಸಣ್ಣ ಆದ್ರೆ ಚಂದ ಅನ್ಸೋದಿಲ್ಲ ಅಂತಂದು ಇದು ಮಾಡಾಕತ್ತಿದ್ನ. ನೋಡ್ರಿ, ಇದು ಒಂದು ಗುಳ್ಳು ಎಷ್ಟು ದೊಡ್ಡದಾಗಿದೆ, ಹೋಗೋವಂಥದ್ದು. ಇಲ್ಲೆಲ್ಲ ಬಾಸ್ಕಿಗೆಲ್ಲ ಬೆವರ್ಸಲ್ಲಿ ಎದ್ಬಿಟ್ಟವ. ಕೊಟ್ಟಾಗಲೇ ಕಳ್ಕೊಂಬಂದ್ಬಿಡು. ನಾನು ಹಿಂದಿನ ಒಂದೊಂದು ಕಟ್ ಕಳ್ಸಿ ಮೊದಲೇ ಇಲ್ಲ ಅಂತ ನಾನು ಅಂತೀನಿ. ಇಲ್ಲಿ ಅಂಗಡಿ ಒಳಗೆ ಮುತ್ತು ಕೇಳ್ಬೇಕಂತಂದು ಮುತ್ತು ಕಟ್ ಕಳ್ಸಿನ್ರಿ, ಮುತ್ತು ಕಳ್ಕೊಂಬಂದ. ಈಗ ನಾನೇ ಮೊದಲೇ ಮುತ್ತಿಲ್ಲ ಅಂತ ನಾ ಹೇಳಾಕತ್ತೀನಿ. ಅದ್ರಾಗ ಕಳ್ಕೊಂಬರಾಗತ್ತಾಳ. ಅಲ್ಲೇ ಗುಬ್ಬಿದ್ರೆ ಕರ್ಬಾ. ಬೇಸಿಗೆ ಎಲ್ಲ ಬೆವರ್ಸಲ್ಲಿ ಎದ್ಬಿಟ್ಟವ್ರಿ. ಇಲ್ಲೆಲ್ಲ ಬೆವರ್ಸಲ್ಲಿ ನೋಡಿ, ಇಲ್ಲೆಲ್ಲ ಒಂಥರ ಕೆಂಪಗೆ ಆಗ್ಬಿಟ್ಟೈತಿ. ಇನ್ನು ಇಲ್ಲಿ ಯಾವಾಗ ಇಲ್ಲಂತೂ ಮಳಿನ ಆಗೋವಲ್ತ್ರಿ. ಅದೊಂದು ಏನು ವಿಚಿತ್ರ, ಏನು ಒಂಥರ ಮರುಭೂಮಿ ಏನು ಮಳಿನ ಆಗೋವಲ್ತಿಲ್ಲಿ. ನನಗ ಮುತ್ತು ಅದ್ರಾಗದವ ಇದ್ರಾಗದವ ಅಂತಂದು ಎಲ್ಲ ಡಬ್ಬಿ. ಇಲ್ಲೆಲ್ಲ ಆರಿ ವರ್ಕ್ ಮಾಡೋಕ್ಕಂತಂದು ನಾನು ಇಷ್ಟು ಮುತ್ತು ತಂದಿರ್ತೀನಿ. ಬ್ಲೌಸ್ ವರ್ಕ್ ಮಾಡೋಕ್ಕಂತಂದು ಮುತ್ತು ತಂದಿರ್ತೀನಿ. ಯಾವುದಾದ್ರೂ ಡಬ್ಬೆಗೆ ಹಾಕಿನೇನು ಅಂತಂದು ಇಷ್ಟೆಲ್ಲ ಕಿತ್ತೀನಿ ರೀ, ಯಾವುದ್ರ ಒಳಗೂ ಇಲ್ಲ. ಆದರೂ ಸ್ವಲ್ಪ ಸಿಕ್ಕವು, ಇಷ್ಟೇ ಸಿಕ್ಕವ. ಬಟ್ಟು ಎರಡು ಕಡೆ ಆಗೋದಿಲ್ಲ ಇವು. ಹಂಗಾಗಿ ಏನು ಮಾಡೋದಂತ ಯೋಚನೆ ಮಾಡಾಕತ್ತೀನಿ. ಇಲ್ಲಿ ಹೋಗಿ ಅರ್ಜೆಂಟ್ಗೆ ತರಬೇಕಂದ್ರೂ ತರೋಕ್ಕಾಗಲ್ಲ, ಯಾಕಂದ್ರೆ ದೂರ ಆಗುತ್ತೆ. ಅಂಗಡಿಗೆ ನಮ್ಮ ಮನೆಗೆ ದೂರ ಆಗುತ್ತೆ. ನೋಡ್ಬೇಕ್ರಿ ಏನಾಗುತ್ತೆ ಅಂತಂದು. ಇನ್ನೊಂದು ನೋಡ್ರಿ, ಹೆಣ್ಮಕ್ಳಿಗೆ ಕರಿಮಣಿ ಅನ್ನೋದು ಎಷ್ಟು ಮುಖ್ಯ ಅಲ್ಲ. ಕರಿಮಣಿ ಯಾಕೆಂದ್ರೆ ಹೆಣ್ಮಕ್ಳ ಲಕ್ಷಣನ ಬೇರೆ ಅಂತಾರಲ್ಲ, ಆ ಥರ ಹೆಣ್ಮಕ್ಳ ಲಕ್ಷಣನ ಬೇರೆ. ನಾವು ನನ್ನ ಕೊಳ್ಳಾಗ ಇವಾಗ ತಾಳಿ ಇಲ್ಲ, ಯಾವ ಥರ ಕಾಣಿಸಾಕತ್ತೀನಿ. ಅದೇ ಒಂದು ಜಸ್ಟು ಇನ್ನು ಬಂಗಾರದು ಮಂಗಲ ಸರ ಹಾಕಿ ಅಂತೀವಲ್ರಿ, ಮಂಗಲ ಸರಕ್ಕಿನ ಕರಿಮಣಿ ಹಾಕಿ ಅಂತೀವಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಹೆಣ್ಮಕ್ಳಿಗೆ ಹುಟ್ಟುತ್ತಾನಲಿದ್ದನೂ ಬಂದಿರೋಗಿಲ್ಲ. ಹುಟ್ಟಿ ಬೆಳೆದು ನಾವು ಏನೆಲ್ಲ ಹಾಕ್ಯಂದಿರ್ತೀವಿ ಬಂದಿರಲ್ಲ. ಬಟ್ಟು ತಾಳಿ ಅನ್ನೋದು ಎಷ್ಟು ಮುಖ್ಯ ಅಲ್ಲ. ತಾಳಿದು ಮಹತ್ವನ ಅಂಥದ್ದೇನೋ ಗೊತ್ತಿಲ್ಲ. ಆ ತಾಳಿ ಇದ್ರೇ ಹೆಣ್ಮಕ್ಳು ಲಕ್ಷಣವಾಗಿ ಕಾಣ್ತಾರೆ, ಇಲ್ಲಾಂದ್ರೆ ಹೆಣ್ಮಕ್ಳ ಲಕ್ಷಣನೇ ಅಲ್ಲ ಅಂತಂದು ಅನ್ನೋದು. ಅದಕ್ಕೆ ರೀ ಹಿರಿಯರು ಹೇಳ್ತಾರೆ, ತಾಳಿ ಇಲ್ಲಾಂದ್ರೆ ಏನು ಚಂದ ಕಾಣಿಸ್ತೀರವ, ಹೆಂಗದಿರಿವ ಅಂತಂದು ಬೈತಿರ್ತಾರೆ. ನೋಡ್ರಿ, ನಾನೇ ಇವಾಗ ಹೆಂಗೆ ಕಾಣಿಸಾಗತ್ತೆ, ನನಗೆ ಒಂಥರ ನಾನೇ ಒಂಥರ ಅಸಹ್ಯ ಅನ್ಸಾಗತ್ತೀನಿ. ಆ ಥರ ಅಸಹ್ಯ ಕಾಣುತ್ತೀವಿ. ಬನ್ನಿ ಇವಾಗ ಮುತ್ತು ಸಿಕ್ಕರೆ ಪೋಣಿಸಿ ತೋರಿಸ್ತೀನಿ. ಮುತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಪೋಣಿಸ್ತೀನಿ. ಯಾಕಂದ್ರೆ ನಾಳೆಗೆ ನಮ್ಮ ಮನೆಯವ್ರು ಬರುವಾಗ ತೊಗೊಂಬ ಅಂತಂದು ಹೇಳಿದ್ರಾಯ್ತು. ಇಲ್ಲಾಂದ್ರೆ ನಾನೇ ನಾಳೆಗೆ ಮಾರ್ಕೆಟ್ ಹೋಗಿ ನಾನು ತೊಗೊಂಬರ್ಬೇಕು. ಸದ್ಯಕ್ಕೆ ಮಂಗಲ ಸರ ಯಾಕೆಂದ್ರೆ ಆಯ್ತು ರೀ. ವಿಡಿಯೋ ಆನ್ ಮಾಡಿ ಮಮ್ಮಿ ಗೋಣತ್ತ ಐ ಅಲ್ಲೊಂದು ತಾಳಿ ಮಾಡಲ್ಲ ಮಮ್ಮಿ, ಇದು ಒಂದು ತಾಳಿ ಮಾಡಿ. ನೋಡಿ, ನಿನ್ನೆ ನಾನು ನಂದು ತಾಳಿನ ಪೊಣ್ಸಾಕತ್ತೀನಿ ಅಂತ ಹೇಳಿದೆ. ನಿನ್ನೆ ಪೊಣ್ಸಕ್ಕಾಗಲಿಲ್ಲರಿ, ಯಾಕಂದ್ರೆ ಮುತ್ತು ಇದು ಬೆಲ್ಲದ ಮಣಿ ಬರ್ತಾವಲ್ರಿ, ಆ ಬೆಲ್ಲದ ಮಣಿ ಇದ್ದಿಲ್ಲ ಅಂತಂದು ಹೇಳಿದ್ನಲ್ಲ. ಹಂಗಾಗಿ ಬೆಲ್ಲದ ಮಣಿ ಇದ್ದಿಲ್ಲ. ಇವತ್ತು ಬೆಲ್ಲದ ಮಣಿ ತೊಗೊಂಬಂದು ಇವತ್ತು ಕಂಪ್ಲೀಟ್ ಮಾಡಿದ್ದು ನೋಡ್ರಿ. ಓಕೆ, ಇವಾಗ ಸ್ವಲ್ಪ
ಡಿಜೈನು ಬೇರೆ ಮಾಡ್ಕೊಂಡೆ. ಇದು ಕೊಳ ಮಂಗಲ್ಸರ ಐತ್ರಿ. ಜಸ್ಟ್ ಇವಾಗ ಪೋಣಿಸಿ ಇವಾಗ ಹಾಕ್ಯಂದೀನಿ ನಾನು, ಹಾಗಾಗಿ ಮಂಗಲ್ಸರ ಬಿಚ್ಚಿಲ್ಲ. ಚಂದ ಕಾಣಿಸಾಕತ್ತೈತಲ್ರಿ ಆ ಇಲ್ಲೇ ಡಿಫ್ರೆನ್ಸ್ ನೋಡ್ರಿ. ಈ ಮಂಗಲ ಸರಕ್ಕಿನ ಈ ಕರಿಮಣಿನ ಚಂದ ಕಾಣಿಸ್ತೈತಿ, ಹಂಗಾಗಿ ಕರಿಮಣಿನ ಚಂದ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಈ ಥರ ಪೊಣ್ಸಿನಿ ನೋಡ್ರಿ. ನಂದು ತಾಳಿ ಪೊಣ್ಸೋದು ಕಂಪ್ಲೀಟ್ ಆಯಿತು. ಇದು ನಂದು ಮಂಗಲ್ಸರ ನಂದು 3.5 ತೊಲೆ ಅಷ್ಟೇ ಐತ್ರಿ, ಜಾಸ್ತಿ ಉದ್ದ ಇಲ್ಲ. ಈ ಮಂಗಲ್ಸರಕ್ಕಿಂತ ಒಂದಿಷ್ಟು ಮಾತ್ರ ಇದನ್ನ ತಾಳಿ ಉದ್ದ ಪೊಣ್ಸ್ಕೊಂಡೀನಿ. ಚಂದಾಗೈತಲ್ರಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಿನ್ನೆ ಸಾಯಂಕಾಲ ನಮ್ಮವ್ವ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಬಂದಾರ. ನಾನು 2 ದಿನ ಮನೆ ಖಾಲಿ ಮಾಡಾಕತ್ತೀವಲ್ಲಿ, 2 ದಿನ ಬಟ್ಟೆ ತೊಳೆದಿದ್ದಿಲ್ರಿ. ಹಂಗಾಗಿ ನಮ್ಮವ್ವರು ಬಟ್ಟೆ ತೊಳಕತ್ತಿದ್ರು. ನಾ ತೊಳಿತೀನಿ ಅಂತ ಹೇಳಿದೆ. ಇಲ್ಲಳವ ನಾ ತೊಳಿತೀನಿ ಅಂತಂದು ಬಟ್ಟೆ ತೊಳೆಯಕತ್ತಾರ. ತಾಯಿ ಬಂದ್ರೆ ನಮಗೇನೋ ಒಂಥರ ಖುಷಿ ಅಲ್ರಿ. ತಾಯಿ ಬಂದ್ರೆ ಎಲ್ಲ ಕೆಲಸ ಮಾಡ್ತಾಳೆ. ಅದೇ ಅತ್ತಿ ಏನಾದರೂ ಮನೆಗೆ ಬಂದ್ರೆ ಅತ್ತಿಗೆ ನಾವು ಇದ್ದಲ್ಲೇ ಎಲ್ಲದೂ ಕೊಡಬೇಕು. ಹೆಣ್ಮಕ್ಳು ಇದಕ್ಕೆ ತಾಯಿ ಮನೆಗೆ ಹೋಗ್ತಾರ ಅಂದ್ರೆ ಇದಕ್ಕೆ ನೋಡ್ರಿ, ತಾಯಿ ಸ್ವಲ್ಪ ರೆಸ್ಟ್ ಮಾಡೋಕೆ. ನಾವು ತಾಯಿ ಮನೆಗೆ ಹೋದ್ವಿ ಅಂದ್ರೆ ರೆಸ್ಟ್ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ತವ್ರ ಮನೆ ಅಂತಂದು ಹೇಳ್ತಾರೆ ಹೆಣ್ಮಕ್ಳು. ಎಲ್ಲ ಅತ್ತೆಯರು ಎಲ್ಲ ಅತ್ತೆಯರು ಒಂದೇ ಥರ ಇರೋದಿಲ್ಲ. ಕೆಲವು ಅತ್ತೆಯರು ಮಗಳ ಥರನೂ ನೋಡ್ಕೊತಿರ್ತಾರೆ. ಕೆಲವು ಅತ್ತೆಯರು ಸಸಿ ನಾನು ಅತ್ತಿ ಅನ್ನೋದು ಗರ್ವ ಜಾಸ್ತಿ ಇರ್ತೈತಿ. ಹಂಗಾಗಿ ಅಷ್ಟೇ ರೀ. ಹಂಗಾಗಿ ಅದು ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಮನೆಯಾಗ ಬಟ್ಟೆ ಎಲ್ಲ ತೊಳೆದು ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ಬಟ್ಟೆ ಅಂಗಡಿಗೆ ಹೊಂಟಿವಿ. ನಮ್ಮ ಶ್ರಾವಣಿಗೆ ಡ್ರೆಸ್ ಬೇಕಂತೆ, ಹಂಗಾಗಿ ಡ್ರೆಸ್ ತಂದ್ರೆ ಆಯ್ತು ಅಂತಂದು ಡ್ರೆಸ್ ತರಕ್ಕೆ ಹೊಂಟಿವಿ ಇವಾಗ. ಡ್ರೆಸ್ಸು ಆಮೇಲೆ ನಮ್ಮ ಅರ್ಪಿತಾಗ ನೈಟ್ ಡ್ರೆಸ್ ಇಲ್ಲಂತೆ, ನೈಟ್ ಡ್ರೆಸ್ ತರಕ್ಕೆ ಹೋಗಿ ನಾವು ಇಲ್ಲಿ ಅಂಗಡಿ ಬಂದು ಕುತ್ಕೊಂಡ್ವಿ. ನಮ್ಮವರು ಸ್ಯಾರಿ ತೊಗೊಳಕತ್ರ. ಅಂಗಡಿ ಬಂದು ಸ್ವಲ್ಪ ಹೊತ್ತಾತ್ರಿ. ನಮ್ಮವರು ಸ್ಯಾರಿ ತೊಗೊತೀನಿ ಅಂತಂದು ಸ್ಯಾರಿ ತೊಗೊಳಕ್ಕೆ ಹೋಗ್ಯಾರ. ಅದ್ರಾಗ ನಮ್ಮವ್ವರು ಸ್ಯಾರಿ ತೊಗೊಳಕ್ಕೆ ಹೋದ್ರೆ ಜಲ್ದಿನ ಬರೋದಿಲ್ಲ. ಹಂಗಾಗಿ ನಾವು ಎಷ್ಟೊತ್ತಿಗಾರೆ ಯಾಕೆ ಬರಲಿ ಅಂತಂದು ನಾವು ಕುಂತ್ಕೊಂಡೀವಿ. ಅವರು ಒಂದು 10 ಸೀರೆ ಕೈಯಾಗಿ ಹಿಡಿದ್ರೆ 10 ಸೀರೆ 1-2 ಸೀರೆನ ಸೆಲೆಕ್ಟ್ ಬರ್ತಾರೆ ತೋರಿಸ್ತಾರೆ, ಇದು ತೊಗೊಲೆ ಅಂತಂದು ಹೇಳ್ತಾರೆ, ಮತ್ತೆ ತಿರ್ಗಾ ಹೋಗ್ತಾರೆ. ಹಂಗಾಗಿ ಯಾವಾದರೂ ತೊಗೋರಿ ಅಂತಂದು ನಾವು ಇಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿವಿ. ನೋಡಿ, ನಾವು ಇಷ್ಟು ಬಟ್ಟೆ ತಗೊಂಡ್ವಿ. ಇಲ್ಲಿ ನಮ್ಮ ಶ್ರಾವಣಿಗೆ ಹೊಟ್ಟೆಸ್ತೈತೆ ಅಂತ ಸುಮ್ಮ ಕುಂತ ನೋಡ್ರಿ. ಹೊಟ್ಟೆಸ್ತೈತೆ ಅಲ್ರಿ ನೋಡಿ. ಇಲ್ಲಿ ನೋಡ್ರಿ, ಮಸಡಿ ತೋರಿಸೋ ಸ್ವಲ್ಪ. ಏನು ಉಂಟಿ? ಕಬಾಬ್ ತಿಂತೆ, ಬಿರಿಯಾನಿ ತಿಂತೆ, ಏನು ತಿಂತಿ ಶ್ರಾವಣಿ? ಇಲ್ಲಿ ನಮ್ಮ ಸೊಳಕಿ ನೋಡ್ರಿ, ನಮ್ಮ ಸೊಳಕಿ ಡ್ರೆಸ್ ಕೊಡ್ಸಿಲ್ಲ ಅಂತ ಶಟ್ಕೊಂಡು ಕುಂತಾಳ. ನಮ್ಮ ಸೊಳಕಿಗೆ ಬರ್ತಡೇ ಐತ್ರಿ. ಆ ಬರ್ತಡೇಕ ಆ ರಮ್ಮನ್ನ ಹಿಂಗೆ ಕೇಳಂದ್ರೆ ಕೇಳೋಕ್ಕಿಲ್ಲ ಅಂತ ನನಗೆ ಹೇಳ್ತಾಳ. ಆಕಿಗೆ ಹೆಂಗೆ ಜಗ್ಗದವ್ರಿ ಮನ್ಯಾಗ. ಆಕಿ ಸಣ್ಣಕ್ಕಿರಲ್ಲ, ಆಕೇನು ಬೆಳಿತಾಳ. ಹಂಗಾಗಿ ಆಕಿಗೆ ಮನೆಗೆ ಬಟ್ಟೆ ಜಗ್ಗದವ. ಅದಕ್ಕೆ ಹಂಗಾಗಿ ಆಕಿ ಜಾಸ್ತಿ ಬಟ್ಟೆ ಏನು ತೊಗೊಂಡಿಲ್ಲ. ಮನ್ಯಾಗ ಅವ ಜಗ್ಗದವ ನೋಡಿ. ಚಪ್ಪಲ್ ಯಾಕೆ ಸಣ್ಣ ಹೋಗಿಗಳ ಸಾಮಿ ನಿಂಗೆ? ದೊಡ್ಡ ಚಪ್ಪಲ್ ತಂದಿದ್ವಲ್ಲ, ಎತ್ತರ ಚಪ್ಪಲ್ ಅಗ್ಗಲಿಗ ಆಕಿಗೆ. ಇಷ್ಟು ಬಟ್ಟೆ ತಗೊಂಡಿವ್ರಿ. ಈಗ ಇನ್ನೂ ನಮ್ಮವ್ವ ಬಟ್ಟೆ ನೋಡಾಕತ್ತಾಳ. ನಮ್ಗೆ ಸುಸ್ತಾಗಿ ನಾವು ಇಲ್ಲಿ ಕುತ್ಕೊಂಡ್ವಿ. ಯಾಕೆ ಅಡ್ಡಾಡಿ ಬರಲಿ ಅಂತ ಕುತ್ಕೊಂಡ್ವಿ. ಸ್ಟಿಕ್ಕರ್ ನಾವು ಕರೆ ಹಿಂಗೆ ಅದು ಚಂದ ಇತ್ತಿಲ್ಲ, ಆಕೆ ಅಂತ ಕೊಡ್ಲಿಲ್ಲ. ಯಾರು ನಿಂಗಲ್ಲ, ದಾಡ್ದಾಗಿತ್ತಲ್ಲ, ಸಣ್ಣದಾಗಿ ಎಮ್ ಸೈಜ್ ಇತ್ತು ಅದು.